ಅಣ್ಣ ಬೇಡ ಬಿಡೋಣ ಅಣ್ಣ, ಬೇಡ ಅಣ್ಣ. ಪುಟ್ಟವ್ವ ಹಿಂಗ್ ಮಾಡಬಾರ್ದಿತ್ತು. ಸಾವು ನನ್ನ ಕೈನಾಗ ಆಗ್ಬೇಕಾಗಿತ್ತು. ಆಗ ಆಗ ನಮ್ಮವ್ರ ಮನ್ಸಿಗೆ ಸಮಾಧಾನ ಆಗಿರೋದು. ಪುಟ್ಟವ್ವ ಎಲ್ಲ ಹಾಳು ಮಾಡ್ಬಿಟ್ರು. ಅಣ್ಣ ಅಣ್ಣ ಬೇಡ ಬಿಡೋಣ, ಸಮಾಧಾನ ಮಾಡ್ಕೋಣ. ಅವ್ರ ಸಾವು ಮಾತ್ರ ನನ್ನ ಕೈಲಕ್ಕಲ್ಲ, ಬಿಡೋಕಿಲ್ಲ. ನಾನು ಮತ್ತೆ ಅವ್ರನ್ನ ಬಿಡೋಕಿಲ್ಲ. ಅಣ್ಣ ಅಣ್ಣ ಸಮಾಧಾನ ಮಾಡ್ಕೋಣ. ಅಣ್ಣ ಹೊಸ ಬದುಕು ಕಟ್ಕ ಅಂತ ತಾನೆ ಅವು ಹಂಗ್ ಮಾಡಿದ್ದು. ನೀನ್ ಹಿಂಗ್ ತೆಪ್ಪು ಮಾಡಿ ಜೈಲಿಗೆ ಸೇರ್ಕೊಂಡ್ರೆ ನಾವೇನನ್ನ ಮಾಡೋದು ಹೇಳಣ್ಣ. ಯಾವ್ದ ತೆಪ್ತಾರೆ? ಯಾವ ತೆಪ್ತಾರೆ? ನನ್ನ ಮೆಸ್ತು ನನ್ನ ಇರೋಣ. ಅವ್ರನ್ನ ಕುಂದರ ನಮ್ ಕೊಲ್ಲೋದು ತೆಪ್ಪೆಲ್ಲ. ಹೇಳು ತೆಪ್ಪ. ಯಾವ ನನ್ನ ತಡಿಯೋಕ್ ಬಂದ್ರೆ ಮತ್ತೇನು ಅವ್ವ ಬಂದಿಲ್ಲ ಅಂದಿದ್ರೆ ಎಲ್ಲ ಸರೋಯ್ತಾಯ್ತು. ನಾನು ಯಾರ ಮಾತನ್ನ ಕೇಳಕ್ಕಿಲ್ಲ. ಭೂಮಿ ಬೇಕು ನಾನು ತಡಿಯೋರು ಯಾರು ಇಲ್ಲ. ಅಣ್ಣ ಅಣ್ಣ ಸಾಕು, ಪುಡಿ ಮಾಡಕ್ಕಣ್ಣ. ಸಾಹೇಬ್ರೆ, ಸಾಹೇಬ್ರೆ, ನೀವತ್ತು ನನಗೆ ಕುಡಿಯಲ್ಲ ಅಂತ ಹೇಳಿದ್ರಿ, ಇವತ್ತು ಮತ್ತೆ ಕುಡಿತಾ ಇದ್ದೀರಾ. ಮನೇಲಿ ಪುಟ್ಟವ್ವ ಸಹನಕ್ಕ ಎಲ್ಲರೂ ಬೇಜಾರು ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಕುಡಿಬೇಡಿ. ಯಾವಳೆ ನೀನು? ನನಗೆ ಉಪದೇಶ ಮಾಡ್ತಿದ್ಯಾ? ನೀವತ್ತು ನಂಗೆ ಕುಡಿಯಲ್ಲ ಅಂತ ಹೇಳಿದ್ರಿ. ನಾನು ನಿನಗೆ ಹೇಳಿದ್ನ? ಬಿಡೋ, ಸುಮ್ಕೆ ಹೊಂಟು ಬಿಡು. ನಮ್ಮವ್ರ ಸಾಯಕ್ಕೆ ನೀನುವೇ ಒಂದು ಕಾರಣ. ನಿನ್ನ ಅಣ್ಣ ಸಮಾಧಾನ ಮಾಡ್ಕೋಣ. ಅನುಭೂತಿ ಸಮಾಧಾನ ಮಾಡ್ಕೋಣ. ಅಣ್ಣ ಬಿಡ. ನಿಂದ ನಮ್ಮವ್ರನ್ನ ಕಳ್ಕೊಂಡಿವ್ನಿ. ನನ್ನ ಕಣ್ಣು ಕಾಣಿಸ್ದಂಗೆ ಹೋಯ್ತಾರೋ ಹೋಗೋ. ಅಣ್ಣ ಸಾಕಣ, ಕುಡಿಬೇಡ, ನಿಲ್ಸಣ. ನಾನೇನ್ ತಪ್ಪು ಮಾಡಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ತಾಯಿ. ಸಾಹೇಬ್ರು ಮುಂಚಿನ ಥರ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ನನ್ನ ತಪ್ಪ. ನಿನ್ ಲೆಕ್ಕಾಚಾರನೇ ನನಗೆ ಅರ್ಥ ಆಗ್ತಿಲ್ಲ ತಾಯಿ. ಯಾರು ಉಳಿಬೇಕಿತ್ತೋ ಅವನನ್ನ ಕರ್ಕೊಂಡು ನನ್ನಂತವಳು ನುಡಿಸ್ಬಿಟ್ಟಿಯಲ್ಲ. ನನ್ನನ್ ಕರ್ಕೊಂಡು ಸ್ನೇಹಕ್ಕನ್ನ ಉಳಿಸಿದ್ರೆ ಇಲ್ಲಿ ಎಲ್ರೂ ಚೆನ್ನಾಗಿರ್ತಿದ್ರಲ್ಲ ತಾಯಿ. ಎಲ್ಲರೂ ಖುಷಿ ಖುಷಿಯಾಗಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗೋದು. ಈ ಜವಾಬ್ದಾರಿನ ನಾನು ಹಿಂಗೆ ವಹಿಸ್ತಿದ್ದೀನಿ. ಇನ್ಮೇಲಿಂದ ನನ್ನ ಜಾಗ ನೀನು ತುಂಬ್ತೀಯ ಸ್ನೇಹ. ಇಲ್ಲ, ನಾನು ಅಳಲ್ಲ. ನನಗೆ ಅಕ್ಕ ಹೇಳಿದ್ದಾರೆ, ಕಂಠಿ ಸಾಹೇಬ್ರು ಈಗ ಒಂದ್ಸತಿ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಏನಂತೆ, ಮತ್ತೆ ಹೇಳ್ತೀನಿ, ಮತ್ತೆ ಮತ್ತೆ ಪ್ರಯತ್ನ ಪಡ್ತೀನಿ. ಈಗ ನಾನಂದ್ರೆ ಸಾಹೇಬ್ರಿಗೆ ಇಷ್ಟೊಂದು ಕೋಪ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ಅದು ಖಂಡಿತ ಕಡಿಮೆ ಆಗತ್ತೆ.
ಇಲ್ಲಿಗೆ ಯಾಕಪ್ಪ ನಾನು ಕರೆದೆ ಕಂಟಿ? ನಿಮ್ಮ ಜಾಗಕ್ಕೆ ಬರೋಕ್ಕೆ ನಿಮ್ಗೆ ಯಾಕೆ ಮೇಷ್ಟ್ರೆ ಹಿಂಜರಿಕೆ? ಇದು ನಿಮ್ಮ ಜಮೀನು ಮನೆ. ಬೇಡಪ್ಪ, ಬರ್ಕೊಟ್ ಆಯ್ತಲ್ಲ, ಇದು ನನ್ನ ಜಮೀನು ಹೇಗಾಗತ್ತೆ? ಬರ್ಕೊಟ್ರ ಬರೆದು ಕೊಟ್ರ ಅಥವಾ ಬಲವಂತವಾಗಿ ಬರ್ಸ್ಕೊಂಡ್ರ? ನಂತವನು ದಿಟ ಹೊಡಿಲ್ಲ ಅಲೋ ರಮೇಶ್ರೆ. ಓದ್ಕೊಂಡವರು ಒಳ್ಳೆಯವರು ತಲೆ ತಗ್ಸೋದ್ರಿಂದಾನೆ ನನ್ನಂತರು ಕಾನೂನ ಕೈಗೆ ತಗೊಂಡಂಗಾಯ್ತಾರದು. ತಲೆ ಎತ್ತಿ ಮೆಸ್ಟ್ರೆ, ಇಂಥವಿಂದ ಇದನ್ನ ಬಲ್ವಂತವಾಗಿ ತಾನೇ ತಕೊಂಡಿದ್ದು. ಮುಂಗ್ಸೆ ಹೇಳ್ಕೊಂಬರ್ಲ ಅವನ್ನ. ತಪ್ಪು ಮಾಡಿದವ್ರಿಗೆ ಮೇಷ್ಟ್ರು ಶಿಕ್ಷೆ ಕೊಡಬೇಕು. ಈ ವಯಸ್ಸು ಸಾಲಿನಾಗ ಪೆಟ್ಟು ತಿಂದಿಲ್ವಂತ, ಅದಕ್ಕೆ ಈಗ ತಿಂತಾನೆ. ಅಷ್ಟೇ, ನೀವು ಚಪ್ಪಲಿ ತೆಗೀರಿ ಹೇಳ್ತೀನಿ. ಏಟೆ ಆದರೂ ಮರಿವಾದ ಇರೋ ಮನುಷ್ಯರು ನೀವು. ಸರಿ, ಬೇಡ ಬಿಡಿ. ಲೇ ಮುಗ್ಸೆ, ಮೇಷ್ಟ್ರಿಗೆ ಬೆತ್ತ ಕೊಡ್ಲಾ? ತಕೊಳ್ಳಿ ಮೇಷ್ಟ್ರೆ. ಜಮೀನ ಕಿತ್ಕೊಂಡು ನನ್ನ ಮೆಸ್ಸಿಗೆ ಸುಳ್ಳಿ ಕೊಲೆಗಡಕರಿಗೆ ಒತ್ತಾಸೆಯಾಗಿದ್ದೋ ನೀವನು. ತಕೊಂಡು ಬಾರಿಸಿ ಹೇಳ್ತೀನಿ, ತಕೊಳ್ಳೆ. ಬೇಡಿ ಮೇಷ್ಟ್ರೆ, ಪ್ಲೀಸ್ ಮೇಷ್ಟ್ರೆ. ಅಯ್ಯೋ, ಲೇ, ಪತ್ರ ವಾಪಸ್ ಕೊಡ್ಲಾ? ತಗೊಳ್ಳಿ ಮೇಷ್ಟ್ರೆ, ತಪ್ಪಾಯ್ತು, ನಾನು ಕ್ಷಮಿಸೋಣ ಮೇಷ್ಟ್ರೆ. ಲೇ, ಈ ಜಮೀನು ಮಾತ್ರ ಅಲ್ಲ, ಅಧಿಕಾರ ಐತೆ ಅಂತ ಕಣ್ ಕಡೆ ಕಣ್ಣು ಹಾಕ್ದೋ ನಿನ್ನ ಬಾಡಿಲಿ ಅದೇ ಇರಲ್ಲ. ಎಬ್ಬೆಟ್ಟಂದೆ ಕಣ. ಏಯ್ ಓಲಾ, ಕಂಟಿ, ಈ ಜಾಗ ಇಟ್ಕೊಂಡು ನಾನೇನು ಮಾಡಲಿ? ಏನು ಮಾಡಲಿ ಅಂದರೆ ಮೇಷ್ಟ್ರೆ, ಇದು ನಿಮ್ಮ ಜಾಗ, ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಈ ಜಾಗನ ನಾನು ಹಸಿರಾಗೆ ನೋಡಬೇಕು ಅಂತ ಆಸೆ. ಈ ಜಮೀನು ಅವ್ರ ಕೈಗೆ ಸಿಕ್ಕಿ ಕಾರ್ಖಾನೆ ಆಗಿಬಿಡ್ತು ಅಂತ ತುಂಬ ಭಯವಾಗ್ಬಿಟ್ಟಿತ್ತು. ನೀವುಗಳು ಈ ಜಾಗದಲ್ಲಿ ಬೆವರು ಸುರಿಸಿದ್ದೀರ, ದುಡಿದು ಹಸಿರು ಮಾಡಿದ್ದೀರ. ನಿಜವಾಗ್ಲೂ ನೀವೇ ದಣಿಗಳು. ಇದನ್ನೇ ಮುಂದುವರಿಸಿ, ತಕೊಳ್ಳಿ.
ನನ್ನ ಕೈ ಮೊದಲು ನನಗೆ ಸ್ವಚ್ಛವಾಗಿಲ್ಲ ಮೇಷ್ಟ್ರೆ. ಇನ್ನು ಕೊಳೆ ಅನ್ಸ್ಕೊಂಡು ಸಾನೆ ಬಾಕಿ ಐತೆ. ಮುಂಚೆ ಹುಡುಗರಿಗೆ ಹೇಳ್ಬಿಟ್ಟು ವ್ಯವಸಾಯ ಶುರು ಮಾಡಕ್ಕೆ ಹೇಳ. ಸರಿ ಅಣ್ಣ, ತುಂಬ ಉಪಕಾರ ಆಯ್ತಪ್ಪ. ಆದರೆ ನೀನು ನಿನ್ನ ಕೈಗಳಿಗೆ ಕೊಲೆ ಅಂಟಿಸ್ಕೋಬೇಡ. ಆಗಿದ್ದು ಆಗೋಯ್ತು. ಮೇಷ್ಟ್ರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನ ನೀತಿ ಪಾಠನೇ ಸಂದಾಗೆ ತಿಳ್ಕೊಂಡಿರ್ತೀರ. ಬುದ್ಧಿ ಹೇಳೋದೇನು ತೆಪ್ಪಿಲ್ಲ. ಆದರೆ ನಾನು ನನ್ನ ಮನಸ್ಸಿನಾಗೆ ಈಗಾಗಲೇ ಒಂದು ಪಾಠನ ಬರ್ಕೊಬಿಟ್ಟಿವ್ನಿ. ಅದರಲ್ಲೆಲ್ಲ ಇರೋದು ನಮ್ಮರು. ನನ್ನ ಮನಸ್ಸನ್ನ ನೀವು ಬದಲಾಯಿಸಿ ಬರಬೇಡಿ ದಯವಿಟ್ಟು. ಕಂಠಿ ಅವ್ರಿಗ? ಏನಕ್ಕ ಹೇಳ್ತಿದ್ಯಾ? ನಾನು ಕಂಠಿಯವರನ್ನ ನೋಡಕ್ ಹೋಗಿದ್ದೆ. ಈಗ್ಲಾ? ಇವತ್ತು ಮಾತ್ರ ಅಲ್ಲ, ಅವತ್ತು ಒಂದ್ಸತಿ ಹೋಗಿದ್ದೆ. ಸಾಹೇಬ್ರೆ, ನೀವಿನ್ಮೇಲಿಂದ ಕುಡಿಬಾರ್ದು ಪ್ಲೀಸ್. ಇನ್ನು ಯಾವತ್ತೂ ಕುಡಿಬೇಡಿ. ಇಲ್ಲ ನೀವು ಹೇಳೋದು ಮಾತ್ರ ಯಾವತ್ತನ ಮೀರಿದ್ದೀನ? ಇಲ್ಲ, ಅವತ್ತು ನನ್ನ ಹತ್ರ ಚೆನ್ನಾಗಿ ಮಾತಾಡಿ ಇನ್ಮೇಲಿಂದ ಕುಡಿಯಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಿಡೋ, ಸುಮ್ಕೆ ಹೊಂಟು ಬಿಡು. ನಮ್ಮೋರ್ ಸಾಯಕ್ಕೆ ನೀನುವೇ ಒಂದು ಕಾರಣ. ನಿನ್ನ ಸಮಾಧಾನ ಮಾಡ್ಕೋಣ.
ಸ್ನೇಹಕ್ಕ ಸತ್ತಿದ್ದಕ್ಕೆ ನಾನೇ ಕಾರಣ ಅಂತ ಹೇಳಿ ಬೈದು ಕಳಿಸ್ಬಿಟ್ರು. ಅಲ್ಲ ನೀನ್ ಯಾಕಕ್ಕ ಮಾತಾಡ್ಸಕ್ ಹೋದೆ? ನಾವೇ ಯಾರು ಆ ಧೈರ್ಯ ಮಾಡಿಲ್ಲ. ಅವತ್ತು ನನ್ನ ಆಸ್ಪತ್ರೆಗೆ ಸೇರ್ಸಕ್ಕೆ ಅವರೇ ಜೊತೆಲಿ ಬಂದಿದ್ರು. ಅಷ್ಟು ಒಳ್ಳೆ ವ್ಯಕ್ತಿ ಈಗ ಹೀಗೆ ಕುಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡಕ್ಕಾಗದೆ. ನನ್ಗೆ ಅರ್ಥ ಆಯ್ತದೆ ಕಣವಿ, ಆದರೆ ಒಂದು ಗೆಪ್ತಿ ಮಾಡಿಕೊ, ನನ್ನ ತಂಗಿ ಸ್ನೇಹ ಸಾವು ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳ ಕೆಟ್ಟಗಳಿಗೆ ನಮ್ಮನ್ನೆಲ್ಲ ಬಿಟ್ಟು ಆಯ್ತು. ನೀನು ಚಿಂತೆ ಮಾಡಬೇಡ ಕಣವಿ. ಮತ್ತೆ ಕಂಟಿಯವ್ರು ನಿನ್ನ ಮೇಲೆ ಕೂಗಾಡಿದ್ನ ಮನ್ಸಿಗೆ ಹಚ್ಕೋಬೇಡ. ಅವ್ರ ಮನ್ಸಲ್ಲಿ ಸ್ಯಾನೆ ಒಳ್ಳೆಯವರು. ದುಃಖದಾಗೇನೋ ಹಿಂಗೆ ಮಾತಾಡೋರು ಆಟೆ, ಆದರೆ ಖಂಡಿತ ಬದಲಾಯ್ತಾರೆ. ಯಾವುದು ಸರಿ ಹೋಗಿಲ್ಲ. ಇದೇ ನನ್ನ ದಾರಿ, ಇದೇ ದಾರಿನಾಗ ನಾನು ನಡೆಯೋದು. ಒಂದೇ ಬಾಟ್ಲಿ ಐತೆ ಲೇ, ಎಲ್ಲ ಬಾಟ್ಲಿ ಖಾಲಿ ಮಾಡಿಬಿಟ್ಟವ್ರೆ. ಲೇ ಹುಲಿ, ಒಂದು ಕೆಲಸ ಮಾಡಲ್ಲ, ಇನ್ನೆರಡು ಬಾಟ್ಲಿ ತಗೊಬರಲ್ಲ. ಅಲ್ಲ, ಇನ್ನೆರಡು ಅಲ್ಲ, 4 ಬಾಟ್ಲಿ ತಗೊಬರಲ್ಲ. ಅಣ್ಣಗೆ ಬೇಕಾಯ್ತದೆ. ಅಣ್ಣ, ಸ್ಟ್ರಾಂಗೇ ತರಿಸ್ಲಾ? ಏ ಹಂಗೆ ಮಜ್ಜಿಗೆನೂ ತಗೊಬರಲ್ಲ. ಬೆಳಿಗ್ಗೆ ತಲೆ ದಿಮ್ ಅಂದರೆ ಬೇಕಾಯ್ತದೆ. ಆಮೇಲೆ ಅಂಗಡಿನ ಹುಡಿಕೊಂಡು ಹೋಗೋದು ಬೇಕಾಗಿಲ್ಲ ಅಲ್ವಣ್ಣ? ಎಂತ ಮಾತಾಡ್ತಿದೀಯಾ? ಮಂಡಸ ಉಂಟ ನಿಂಗೆ? ಯಾಕ್ಲಾ? ಮತ್ತೆ ಖಾಲಿ ಬಾಟ್ಲಿ ಹೇಳ್ತಾ ಇದೀಯಾ, ಸೈಡ್ಸ್ಗೆ ಬೇಡ ಏನು? ಓ ಹೌದಲ್ವಾ? ಒಂದು ಕೆಲಸ ಮಾಡ್ಲಾ, 1 ಪ್ಲೇಟು ಕಬಾಬು, ಹಂಗೆ ಅಣ್ಣಗೆ 1 ಚಿಲ್ಲಿ ಚಿಕನ್. ಬೇಡ ಕಲ. ಬೇಡ ಅಂತ ಕಲ. ಬೇಡ ಆದ್ರೆ ಬೇಡ, ಬೇರೆ ಏನ್ ಬೇಕು? ಬೇರೆ ಏನ್ ಬೇಕಣ್ಣ? ನೋಡು, ನೀವಿಲ್ಲಿಂದ ಹೊಂಟ್ರೆ ಸರಿ. ಏನಣ್ಣ ನೀನು ಹಿಂಗೆ ಹೇಳ್ತಿದ್ಯಾ? ನಾವು ನಿನ್ನ ಜೊತೆ ಸೇರ್ಕೊಂಡು ಕುಡಿದ್ಬಿಟ್ಟು ಜೀವನನೇ ಹಾಳು ಮಾಡ್ಕೊಳ್ಳುಮ ಅಂತ ಇದ್ದೀವಿ. ನೀನು ನೋಡಿದೆ ಹೋಗ್ರಲ್ಲ ಅಂತಿದ್ಯಲ್ಲಣ್ಣ. ಮತ್ತಿನ್ನೇನಣ್ಣ, ನಾವು ಏಟ್ ಹೇಳಿದ್ರು ನೀನು ಕೇಳ್ತಿಲ್ಲ. ನಾ ಕುಡಿತಿದ್ದಾಗ ಬೈತಿದ್ದಂಗೆ ಕಾಣೋಣ ನೀನು. ಹೆಂಗಿದ್ದೆ ಕಣಣ್ಣ ನೀನು. ಇದೆಲ್ಲ ಬೇಡ ಕಣಣ್ಣ ನಿಮಗೆ. ಹೇ ಮುಂಚೆ ಕುಡ್ಕೊಂಬಿದ್ದಿರೋ ಕೆಟ್ಟ ನಂಗೆ ಕಾಣಿಸ್ತೀನಿಲ್ಲ. ಅಯ್ಯೋ, ಆ ಥರ ಎಂತಿಲ್ಲ ಅಣ್ಣ. ಹಂಗೆಲ್ಲ ಹೇಳ್ಬೇಡ ಕಣಣ್ಣ. ಸಹಾಯ ಗಂಟ ಕರಗ್ದಿರೋಷ್ಟು ನೋವು ಎಪ್ಕಟ್ಬಿಟ್ಟೈತಕ್ಕಲ್ಲ. ಏನ್ ಮಾಡಿದ್ರೋ ಇಳಿತೈತೋ ಗೊತ್ತಾಯ್ತಲ್ಲ. ಇದನ್ನ ಕುಡಿದ್ರೆ ಸರೋತದೆ ಅನ್ಕೊಂಡೆ, ಏನು ಆಯ್ತಲ್ಲ. ಸರಿ, ನಾನು ಕುಡಿಯಾಕಿಲ್ಲ, ಬೇರೆ ಏನೋ ದಾರಿ ಹೇಳು. ಹೇಳ್ರಲ್ಲ. ಬೇರೆ ದಾರಿ ಯಾವರೆಗೂ ಗೊತ್ತಿಲ್ಲ. ಜೀವನದಾಗ ಯಾರನ್ನು ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ರು ನಾವು ಪಿರಾಣ ಕೊಟ್ಟಾದ್ರೂ ಕಾಪಾಡ್ಕೋಬೇಕು ಕಲ. ನೀತಿ ಪಾಠ 1 ಬರ್ದಿಟ್ಕೊಳ್ಳಿ. ಅಪ್ಪಿ ತಪ್ಪಿ ಏನಾದ್ರು ಅವ್ರು ನಮ್ಮನ್ನ ಬಿಟ್ಟೋಗ್ಬಿಟ್ರೆ ಅವ್ರಿಂದನೇ ಹೊಂಟೋಗ್ಬಿಡ್ಬೇಕು. ನೀತಿ ಪಾಠ 2 ಬರ್ಕಳೆ.
ತಲೆ ಕೆಡ್ಸ್ಕೊಬೇಡಿ, ನಾನು ಈ ತಿರ್ರೆ ಹೋಗಕ್ಕಿಲ್ಲ. ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಸಾನೇ ಐತೆ. ಇದಕ್ಕೆಲ್ಲ ಕಾರಣದವ್ರನ್ನ ಓದಾಕಿ ಮಟ್ಟ ಮಾಡಿದ್ಮೇಲೆ ನಾನು ಚೆಟ್ಟ